ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಓವರ್ ಆಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವೊಂದು ಇಂಡಿವಿಜುವಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಿಗ್ ಬ್ರೇಕಿಂಗ್ ನ್ಯೂಸ್ಗಳು ಬಂದಿದೆ. ಅವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದರ ಮೊದಲಿಗೆ ಬಜೆಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ನ್ಯೂಸ್ಗಳಿದಾವೆ, ಅವುಗಳನ್ನ ನೋಡ್ಕೊಂಡು ಮುಂದುವರಿಯೋಣ. ನಿಮಗೆ ಗೊತ್ತಿದೆ, ಬಜೆಟ್ ಹತ್ರ ಬಂದಾಗೆ ಪ್ರತಿದಿನ ಕೂಡ ಹಲವು ನ್ಯೂಸ್ಗಳು ಬರ್ತಾ ಇರ್ತವೆ. ಅವು ಎಷ್ಟರ ಮಟ್ಟಿಗೆ ನಿಜ ಆಗ್ತಾವೋ ಅದು ಬಜೆಟ್ ದಿನನೇ ಗೊತ್ತಾಗೋದು. ಇವತ್ತು ಕೂಡ ಹಲವು ಅಪ್ಡೇಟ್ಗಳು ಬಂದಿದ್ದಾವೆ ನೋಡಬಹುದು. ಗವರ್ನಮೆಂಟ್ ಲೈಕ್ಲಿ ಟು ಹೈಕ್ ಹೈವೇ ಬಜೆಟ್ ಬೈ 5 to 6% in FY26 after subdued performance in FY25 so far. ಅಂದ್ರೆ ಈ ವರ್ಷದಲ್ಲಿ ಅಂತ ದೊಡ್ಡ ಮಟ್ಟದ ಚೇಂಜಸ್ ಆಗಿಲ್ಲ, ಬಿಕಾಸ್ ಎಲೆಕ್ಷನ್ ಇಯರ್. ಹಾಗಾಗಿ ಯೂಶುವಲಿ ಎಲೆಕ್ಷನ್ ಇಯರ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದ್ದೇ ಇರುತ್ತೆ ಬಜೆಟ್ ಅನ್ನ ಬಳಸ್ಕೊಳ್ಳೋದ್ರಲ್ಲಿ. ಈ ವರ್ಷ ಅಂದ್ರೆ FY26 ಏಪ್ರಿಲ್ ಇಂದ ನೆಕ್ಸ್ಟ್ ಮಾರ್ಚ್ 31st ವರೆಗೂ ಬರುವಂತ ಮುಂದಿನ ವರ್ಷ ಏನಿದೆ ಅದರಲ್ಲಿ 5-6% ಹೈವೇ ಬಜೆಟ್ ಹೆಚ್ಚಾಗಬಹುದು ಅನ್ನುವಂತ ನ್ಯೂಸ್ಗಳು ಬರ್ತಾ ಇದಾವೆ. ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ ಅನ್ನೋದನ್ನ ನಾವು ಪ್ರಾಪರ್ ಆಗಿ ತಿಳ್ಕೊಳಕ್ಕಾಗೋದು ಫೆಬ್ರವರಿ 1ನೇ ತಾರೀಕು. ಅಲ್ಲಿವರೆಗೂ ಜಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಆಗಿರುತ್ತೆ. ನೋಡೋಣ ಹೆಚ್ಚಾಗುತ್ತಾ ಅಂತ. ಇನ್ ಕೇಸ್ ಹೆಚ್ಚಾದ್ರೆ ಖಂಡಿತ ರೋಡ್ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ಗೆ ಬಿಗ್ ಬೆನಿಫಿಟ್ ಅನ್ನ ತರಬಹುದು ಮುಂದಿನ ದಿನಗಳಲ್ಲಿ. ಇನ್ಫ್ರಾಸ್ಟ್ರಕ್ಚರ್ ಗೆ ಸಂಬಂಧಪಟ್ಟಂತಹ ಷೇರುಗಳನ್ನ ಈ ನಿಟ್ಟಿನಲ್ಲಿ ಬೇಕಾದ್ರೆ ಸ್ಟಡಿ ಮಾಡಬಹುದು. ಇನ್ನು ಎರಡನೇ ನ್ಯೂಸ್ಗೆ ಬರೋದಾದ್ರೆ ಅದು ಕೂಡ ಬಜೆಟ್ಗೆ ಸಂಬಂಧಪಟ್ಟಂತದ್ದೇ. ಕ್ಯಾಪಿಟಲ್ ಗುಡ್ಸ್ ಸೆಕ್ಟರ್ ಐಸ್ ಗವರ್ನಮೆಂಟ್ ಸ್ಪೆಂಡಿಂಗ್ ಆಫ್ಟರ್ ಎಕ್ಸಿಕ್ಯೂಷನ್ ಲಲ್ ಎನ್ ಎಲೆಕ್ಷನ್ ಫೋಕಸ್ 2024. ಕ್ಯಾಪಿಟಲ್ ಗುಡ್ಸ್ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಆ ಎಕ್ಸ್ಪೆಕ್ಟೇಷನ್ ಅನ್ನ ಬೀಟ್ ಮಾಡುವಷ್ಟು ಗವರ್ನಮೆಂಟ್ ಸ್ಪೆಂಡಿಂಗ್ ಈ ವರ್ಷದಲ್ಲಿ ಆಗಿಲ್ಲ. ಅದಕ್ಕೂ ಕೂಡ ಅಗೇನ್ ಕಾರಣ ನಿಮಗೆ ಗೊತ್ತಿದೆ, ಅಲ್ಲೂ ಇದೆ ಹೆಡ್ಲೈನ್ ಅಲ್ಲೇನ ಎಲೆಕ್ಷನ್ ಫೋಕಸ್ಡ್ ಇಯರ್. ಹಾಗಾಗಿ ಅಟ್ ಲೀಸ್ಟ್ ಕಮಿಂಗ್ ಇಯರ್ ಆದ್ರೂ ಕೂಡ ಒಳ್ಳೆ ಸ್ಪೆಂಡಿಂಗ್ ಬರಬಹುದು ಅನ್ನೋದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಳ್ತಾ ಇದೆ ಕ್ಯಾಪಿಟಲ್ ಗುಡ್ಸ್ ಸೆಕ್ಟರ್. ನೋಡೋಣ ಯಾವೆಲ್ಲ ಅಪ್ಡೇಟ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ಬರ್ತವೆ ಮುಂದಿನ ದಿನಗಳಲ್ಲಿ ಅಂತ. ಇನ್ನು ಕೆಲವೊಂದು ಡಿಮಾಂಡ್ಸ್ ಕೂಡ ಇರ್ತವೆ ವೇರಿಯಸ್ ಸೆಕ್ಟರ್ಸ್ ಇಂದ. ಫಾರ್ಮಾ ಸೆಕ್ಟರ್ ಇಂದ ಬಂದಿರುವಂತ ಡಿಮಾಂಡ್ ನೋಡಬಹುದು. ಫಾರ್ಮಾ ಪ್ಲೇಯರ್ಸ್ ವಾಂಟ್ ಟು ಟ್ಯಾಕ್ಸ್ ಕಟ್ಸ್, ಸ್ಟ್ರಾಂಗರ್ ಸಪೋರ್ಟ್ ಫಾರ್ R&D, ಹೈಯರ್ ಹೆಲ್ತ್ ಕೇರ್ ಸ್ಪೆಂಡ್. ಫಾರ್ಮಾಗೆ ಸಂಬಂಧಪಟ್ಟಂತೆ ಫಾರ್ಮಾ ಸೆಕ್ಟರ್ ನ ಇಂಡಸ್ಟ್ರಿಯಲಿಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಟ್ಯಾಕ್ಸ್ ಕಟ್ಸ್ ಅನ್ನ, R&D ಗೆ ಹೆಚ್ಚು ಸಪೋರ್ಟ್ ಅನ್ನ ಮಾಡಿ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ. ಹೆಲ್ತ್ ಕೇರ್ ಸ್ಪೆಂಡ್ ಅನ್ನು ಕೂಡ ಜಾಸ್ತಿ ಮಾಡಿ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಅನ್ನ ಫಾರ್ಮಾ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಫಾರ್ಮಾ ಪ್ಲೇಯರ್ಸ್ ಕೊಡ್ತಿದ್ದಾರೆ. ಇದು ಕೂಡ ನಮಗೆ 1ನೇ ತಾರೀಕು ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ಅದರಲ್ಲೂ ಎಸ್ಪೆಷಲಿ PLI ತರದ ಸ್ಕೀಮ್ ಅನ್ನ ತರುವಂತ ಡಿಮಾಂಡ್ ಅನ್ನು ಅವರು ಮಾಡ್ತಿದ್ದಾರೆ. ಹಾಸ್ಪಿಟಲ್ ಬೆಡ್ ಅಡಿಷನ್ಸ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ಗೊತ್ತಿದೆ ನಮಗೆ, ಹಲವು ಸೆಕ್ಟರ್ಸ್ ಗೆ ಸರ್ಕಾರ ಈ PLI ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದೆ. ರಿನ್ಯೂವಬಲ್ ಎನರ್ಜಿ ಆಗ್ಬಹುದು, EV ಆಗ್ಬಹುದು, ಈ ರೀತಿಯಾಗಿ ಇವನ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ PLI ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದೆ. ಆ ರೀತಿ PLI ಸ್ಕೀಮ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದೆ ಫಾರ್ಮಾ ಸೆಕ್ಟರ್. ನೋಡೋಣ ಬಜೆಟ್ ಅಲ್ಲಿ ಏನಾದ್ರು ಈ ಬಗ್ಗೆ ನಿರ್ಧಾರವನ್ನ ಸರ್ಕಾರ ತಗೊಳ್ಳುತ್ತಾ ಅಂತ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಗಳಿಗೆ ನಾವು ಬರೋದಾದ್ರೆ, ಇವತ್ತು ಎಸ್ಪೆಷಲಿ ನಿಫ್ಟಿ PSU ಬ್ಯಾಂಕ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ವು ನೋಡಬಹುದು. 4.2% ರ್ಯಾಲಿ PSU ಇಂಡೆಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ, PSU ಬ್ಯಾಂಕ್ ಇಂಡೆಕ್ಸ್ ಅಲ್ಲಿ. ಹಾಗೆ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೆಂಟ್ರಲ್ ಬ್ಯಾಂಕ್ ನೋಡಬಹುದು 20% ಪಾಸಿಟಿವ್ ಇದೆ, IOB 19.56, ಯುಕೋ ಬ್ಯಾಂಕ್ 18%, P 14.67%, ಮಹಾರಾಷ್ಟ್ರ ಬ್ಯಾಂಕ್ 12.26%, ಇಂಡಿಯನ್ ಬ್ಯಾಂಕ್ 6.3, ಕೆನರಾ ಬ್ಯಾಂಕ್ 5.76, ಬ್ಯಾಂಕ್ ಆಫ್ ಇಂಡಿಯಾ 5.26%, PNB 3.64. ಈ ರೀತಿ ಭರ್ಜರಿ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. SBI ಅಲ್ಲೂ ಕೂಡ ನೋಡಬಹುದು ನಿಯರ್ಲಿ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಸೊ ಯಾಕೆ ಈ ರೀತಿಯ ಪರ್ಫಾರ್ಮೆನ್ಸ್ ಬಂದಿದೆ ಅದನ್ನ ನಾವು ನೋಡೋದಾದ್ರೆ, ರಿಪೋರ್ಟ್ಸ್ ಮೂಲಕ ಒಂದು ಸುದ್ದಿ ಬಂದಿದೆ. ಆ ಸುದ್ದಿ ಏನು ಅಂತ ನೋಡೋದು ಸ್ಟಾಕ್ಸ್ ಆಫ್ PSU ಬ್ಯಾಂಕ್ಸ್ rallied on Tuesday afternoon. It was reported that the government has approved a rupees 10,000 crore QIP ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಪ್ಲಾನ್ ಫಾರ್ 5 ಸ್ಟೇಟ್ ಓನ್ಡ್ ಲೆಂಡರ್ಸ್. ಅಂದ್ರೆ ಸರ್ಕಾರ 5 ಬ್ಯಾಂಕ್ಗಳಲ್ಲಿ 10,000 ಕೋಟಿ QIP ತರಲಿಕ್ಕೆ ಅಪ್ರೂವಲ್ ಅನ್ನ ಕೊಟ್ಟಿದೆ ಅನ್ನುವಂತ ಸುದ್ದಿ. ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ, ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ. ಹಾಗೆ ಇಲ್ಲಿ PSU ಇಂಡೆಕ್ಸ್ ಅನ್ನ ನೋಡಿದ್ರೆ, PSU ಬ್ಯಾಂಕ್ ಇಂಡೆಕ್ಸ್ ಅನ್ನ 12 ಷೇರುಗಳಿದೆ ನೋಡಬಹುದು. 12 ರ್ಯಾಲಿ ಕಂಡು ಬಂದಿದೆ. ಆದ್ರೆ ಇಲ್ಲಿ ಇರೋದು 5 ಬ್ಯಾಂಕ್ಸ್ಗೆ, ಯಾವ 5 ಬ್ಯಾಂಕ್ ಅಂತ ಗೊತ್ತಿಲ್ಲ ಇನ್ನು, 5 ಬ್ಯಾಂಕ್ಗಳಿಗೆ ಅಪ್ರೂವಲ್ ನ ಕೊಟ್ಟಿದೆ ಅನ್ನುವಂತ ಸುದ್ದಿ ಬಂದಿದೆ ರಿಪೋರ್ಟ್ಸ್ ಮೂಲಕ. ಅಂದ್ರೆ ಇವರುಗಳಿಗೆ ಫಂಡ್ ರೈಸ್ ಮಾಡುವಂತ ಅಪ್ರೂವಲ್ ಇದು. ಯಾಕಂದ್ರೆ ಕಂಪನಿಗಳು, ಅದರಲ್ಲೂ ಎಸ್ಪೆಷಲಿ ಬ್ಯಾಂಕ್ಗಳು ಲೋನ್ ಕೊಡಬೇಕು ಅಂತಂದ್ರೆ ಅವ್ರ ಹತ್ರ ಫಂಡ್ ಇರಬೇಕು. ಅವ್ರ ಹತ್ರ ಫಂಡ್ ಬೇಕು ಅಂತಂದ್ರೆ ಇಲ್ಲ ಸರ್ಕಾರ ಇನ್ಫ್ಯೂಸ್ ಮಾಡಬೇಕು, ಇಲ್ಲ ಸ್ಟೇಕ್ ಸೇಲ್ ಮಾಡಿ ಫಂಡ್ ರೈಸ್ ಮಾಡ್ಕೊಳ್ಬೇಕು. ಈಗ ಸ್ಟೇಕ್ ಸೇಲ್ ಮಾಡುವಂತ ಅಪ್ರೂವಲ್ ಕೊಟ್ಟಿದೆ ಅನ್ನುವಂತ ನ್ಯೂಸ್ ಬಂದಿದೆ ರಿಪೋರ್ಟ್ಸ್ ಮೂಲಕ. ಇದು ಅಗೇನ್ ನಾನು ರಿಪೀಟ್ ಮಾಡ್ತೀನಿ, ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ. ಈ ಒಂದು ನ್ಯೂಸ್ ನ ಕೇಳಿದ ನಂತರ ಭರ್ಜರಿ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಅದರಲ್ಲೂ ನೋಡಬಹುದು ಈ ರಿಪೋರ್ಟ್ ಅಲ್ಲಿ ಯಾವ 5 ಬ್ಯಾಂಕ್ಗಳು ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. Punjab and Sindh Bank, Indian Overseas Bank, UCO Bank, Central Bank and Bank of Maharashtra have got the nod to raise funds to the tune of rupees 2,000 crore each.
5 ಬ್ಯಾಂಕ್ಗಳು ಅಪ್ ಟು 2,000 ಕೋಟಿ ಫಂಡ್ ರೈಸ್ ಮಾಡೋದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆ ಅನ್ನೋಂತ ನ್ಯೂಸ್ ಹಲವು ಸೋರ್ಸಸ್ ಅನ್ನ ಇವರು ಬೇಸ್ ಮಾಡ್ಕೊಂಡು ರಿಪೋರ್ಟ್ ಮಾಡಿರ್ತಾರೆ. ನೋಡಬಹುದು 18 ನೌ ರಿಪೋರ್ಟೆಡ್. ಹಾಗೆ ದ ಫಂಡ್ ರೈಸಿಂಗ್ ಎಕ್ಸರ್ಸೈಸ್ ವಿಲ್ ಬಿಗಿನ್ ಇನ್ ಸ್ಮಾಲ್ ಟ್ರಾಂಚೆಸ್ ಫ್ರಮ್ Q4 ಅಲ್ಲಿ ಸ್ಮಾಲ್ ಟ್ರಾಂಚೆಸ್ ಅಲ್ಲಿ ಈ ಫಂಡ್ ರೈಸಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ ಅನ್ನುವಂತ ನ್ಯೂಸ್ ಬಂದಿದೆ. ಒನ್ಸ್ ಇದು ಕನ್ಫರ್ಮ್ ಆದ್ರೆ ಖಂಡಿತ ಅದಿನ್ನು ಪಾಸಿಟಿವ್ ಆಗ್ಬೋದು. ಕಂಪನೀಸ್ಗೆ ಲೋನ್ ಕೊಡಬೇಕು ಅಂತಂದ್ರೆ ಫಂಡ್ ಇರಬೇಕು. ಫಂಡ್ ಇದ್ರೆ ಕಂಪನೀಸ್ ಜಾಸ್ತಿ ಲೋನ್ ಕೊಡ್ತಾರೆ, ಜಾಸ್ತಿ ಇಂಟ್ರೆಸ್ಟ್ ಅರ್ನ್ ಮಾಡ್ತಾರೆ. ಹಾಗಾಗಿ ಈ ರೀತಿಯ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ಎಷ್ಟು ಮಟ್ಟಿಗೆ ಇದು ನಿಜ ಆಗುತ್ತೆ ಅಂತ. ಮುಂದಿನ ದಿನಗಳಲ್ಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದ್ರೆ ನಮ್ಗೆ ಆಗ ಕನ್ಫರ್ಮ್ ಕೂಡ ಆಗುತ್ತೆ. ನಂತರ IRFC ಇವತ್ತು ನೋಡಬಹುದು 6% ಅಥವಾ ಮೋರ್ ದನ್ 6% ರ್ಯಾಲಿ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ಎಸ್ಪೆಷಲಿ ಇದು ಡ್ಯೂರಿಂಗ್ ದ ಮಾರ್ಕೆಟ್ ಏನ್ ಬಂದಂತ ನ್ಯೂಸ್ ಏನಲ್ಲ ಅನ್ಸುತ್ತೆ. ಆಲ್ಮೋಸ್ಟ್ ಕೊನೆ ಮೂಮೆಂಟ್ ಅಲ್ಲಿ ಅಥವಾ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ನ್ಯೂಸ್ ನೋಡಬಹುದು. IRFC ಎಮರ್ಜಸ್ ಲೋಯೆಸ್ಟ್ ಬಿಡ್ಡರ್ ಫಾರ್ ₹3167 crore ಕೋಲ್ ಬ್ಲಾಕ್ ಪ್ರಾಜೆಕ್ಟ್ ಇನ್ ಜಾರ್ಖಂಡ್. ಅಂದ್ರೆ ಜಾರ್ಖಂಡ್ ಅಲ್ಲಿ ಈ ಕೋಲ್ ಬ್ಲಾಕ್ ಪ್ರಾಜೆಕ್ಟ್ ಏನಿದೆ ಅದಕ್ಕೆ ಫಂಡಿಂಗ್ ಮಾಡುವಂತ ಡೀಲ್ ಇದು ಇಲ್ಲಿದೆ ನೋಡಬಹುದು. IRFC ಎಮರ್ಜಸ್ ಆಸ್ ದ ಲೋಯೆಸ್ಟ್ ಬಿಡ್ಡರ್ ಟು ಫೈನಾನ್ಸ್. ಅಂದ್ರೆ ಯಾವ ಕಂಪನಿ ಅಲ್ಲಿ ಈ ಕೋಲ್ ಬ್ಲಾಕ್ ಅಲ್ಲಿ ಕೆಲಸ ಮಾಡೋದೋ ಗೊತ್ತಿಲ್ಲ, ಅದಕ್ಕೆ ಫೈನಾನ್ಸಿಂಗ್ ಅನ್ನ ಮಾಡುವಂತ ಪ್ರಾಜೆಕ್ಟ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಅವರು ಬಂದಿದೆ. ಸೊ ಲೋಯೆಸ್ಟ್ ಬಿಡ್ಡರ್ ಆಗಿ ಅವರು ಬಂದಿದೆ ಅಂತಂದ್ರೆ ಆಬ್ವಿಯಸ್ಲಿ ಆ ಪ್ರಾಜೆಕ್ಟ್ ಕಂಪನಿಗೆ ಸಿಗುತ್ತೆ. ಈ ಒಂದು ನ್ಯೂಸ್ ಕೂಡ ಬಂದಿದೆ. ಬಟ್ ಇದು ಆಲ್ಮೋಸ್ಟ್ ಕೊನೆ ಮೂಮೆಂಟ್ ಅಲ್ಲಿ ಬಂದಿರೋದು. ಸೊ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಡ್ಯೂರಿಂಗ್ ದ ಮಾರ್ಕೆಟ್ ಬಂತ ಅಥವಾ ಆಮೇಲೆ ಬಂತ ಅಂತ. ನಾನೀಗ CNBC TV18 ನ್ಯೂಸ್ ಅನ್ನ ಓಪನ್ ಮಾಡಿದೀನಿ. ಟೈಮಿಂಗ್ ಅನ್ನ ನೋಡಿದ್ರೆ ನೋಡಬಹುದು 4 ಗಂಟೆ ಸುಮಾರಿಗೆ ಬಂದಿದೆ. ಅಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಅಂತಾನೆ ಹೇಳ್ಬೋದು ಈ ಅಪ್ಡೇಟ್. ಹಾಗಾಗಿ ನಾಳೆ ಕೂಡ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇವತ್ತಂತೂ ಭರ್ಜರಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ. ನೋಡಬಹುದು 36-37% ಡೌನ್ ಇದೆ 6 ಮಂತ್ಸ್ ಅಲ್ಲಿ. 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ 4% ಪಾಸಿಟಿವ್ ಇದೆ, ಅಂದ್ರೆ ಫ್ಲಾಟ್ ಆಗ್ಬಿಟ್ಟಿದೆ. ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ 37% ಇದೆ ಡೌನ್ ಫಾಲ್. 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ. 449% ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ. ಇನ್ನು ಮುಂದುವರೆದ್ರೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಇವತ್ತು 7.58% ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಸೊ PFC ಜೊತೆ REC ನಲ್ಲೂ ಕೂಡ ನೋಡಬಹುದು ಮೋರ್ ದನ್ 7% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಎರಡು ಟ್ವಿನ್ಸ್ ಅಲ್ಲಿ ಇವತ್ತು ಮೋರ್ ದನ್ 7% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ 2 ನ್ಯೂಸ್ ಗಳಿದ್ದು. KSK ಮಹಾನದಿ ರಿಸಲ್ಯೂಷನ್ ಪ್ಲಾನ್ ಕೂಡ ಇತ್ತು. ಇದು ಕೂಡ ಈ ಕಂಪನಿಗಳಿಗೆ ಬೆನಿಫಿಟ್ ಅನ್ನ ತರುತ್ತೆ ಅನ್ನುವಂತ ಸುದ್ದಿ ಇದೆ. ಅದರ ಜೊತೆ ನೋಡಬಹುದು ICICI ಸೆಕ್ಯೂರಿಟೀಸ್ ಅವರು ಈ 2 ಸ್ಟಾಕ್ ಗಳಿಗೆ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ನೋಡಬಹುದು REC PFC ಶೇರ್ಸ್ ರ್ಯಾಲಿ ಅಪ್ ಟು 4.5% ಆಸ್ ICICI ಸೆಕ್ಯೂರಿಟೀಸ್ ಇನಿಶಿಯೇಟ್ಸ್ ಕವರೇಜ್ ವಿತ್ ಬೈ ರೇಟಿಂಗ್. ಇವರು ಇವಾಗ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ನಾವಂತೂ ತುಂಬಾ ದಿನದಿಂದನೂ ಕೂಡ ಈ ಸ್ಟಾಕ್ ಗಳಲ್ಲಿ ಬುಲಿಶ್ ಆಗೇ ಇದ್ದೀವಿ. ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಬಂದಿದೆ. ನಾನು ಇವನ್ REC ನ 3 ಟ್ರೇಡಿಂಗ್ ದಿನನೂ ಕೂಡ ಆಡ್ ಮಾಡಿದೆ. ಮುಂಚಿನ ದಿನ ಕೂಡ ಇತ್ತು, ಮತ್ತೆ ಕೂಡ ಆಡ್ ಮಾಡಿದೆ. ಆನಂತರ ಡೌನ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ನೋಡಿದ್ರೆ ಅಕ್ಟೋಬರ್ ಅಥವಾ ನವೆಂಬರ್ 1ನೇ ತಾರೀಕು 3 ಟ್ರೇಡಿಂಗ್ ಇದ್ದಿದ್ದು ನೋಡಬಹುದು 520, 522 ರೇಂಜ್ ಅಲ್ಲಿ ಇತ್ತು ಸ್ಟಾಕ್. ಅಲ್ಲಿಂದ 479 ರೇಂಜಿಗೆ ಬಂದಿದೆ. ಡೌನ್ ಆಗಿದೆ. ಇದೆಲ್ಲ ಶಾರ್ಟ್ ಟರ್ಮ್ ಡೌನ್ ಫಾಲ್. ಅವಂತೂ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇವತ್ತೆಲ್ಲ ನಾಳೆ ರಿಕವರ್ ಮಾಡುತ್ತೆ, ಅದ್ರಲ್ಲಿ ಏನ್ ಡೌಟ್ ಇಲ್ಲ. ಜೊತೆಗೆ ಈಗ ಹಲವು ಬ್ರೋಕರೇಜಸ್ ಕೂಡ ಬೈ ರೇಟಿಂಗ್ ಅನ್ನ ಕೊಡ್ತಿರೋದು ಕೂಡ ಪಾಸಿಟಿವ್ ಆಗುತ್ತೆ. ಕಂಪನಿಗಳ ಬಿಸ್ನೆಸ್ ಮೇಲೆ ನಾವು ಬುಲಿಶ್ ಆಗಿರೋದು. ಬಿಸ್ನೆಸ್ ಚೆನ್ನಾಗಿ ನಡೀತಾ ಸ್ಟಾಕ್ ಪ್ರೈಸ್ ಕೂಡ ಅಪ್ರಿಶಿಯೇಟ್ ಮಾಡುತ್ತೆ ಇವತ್ತೆಲ್ಲ ನಾಳೆ. ಬಿಸ್ನೆಸ್ ಮೇಲೆ ನಮಗೆ ನಂಬಿಕೆ ಇದೆ. ಹಾಗಾಗಿ 2 ಸ್ಟಾಕ್ ಗಳನ್ನ ರೀಸೆಂಟ್ ಆಗಿ ಕೂಡ ನಾನು ಕವರ್ ಮಾಡಿದೆ. ಚಿನ್ನದ ಮೊಟ್ಟೆ ಇಡೋ ಷೇರುಗಳು ಅಂತ. ತುಂಬಾ ಜನ ನೋಡಿರ್ಬೋದು. ನೋಡಿರೋರು ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ. ಖಂಡಿತ ತುಂಬಾ ಜನ ನೋಡಿರ್ತೀರಿ. ಪೊಟೆನ್ಶಿಯಲ್ ಇರುವಂತಹ ಸ್ಟಾಕ್ ಗಳು 2 ಕೂಡ ಪವರ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತವು. ಪವರ್ ಸೆಕ್ಟರ್ ಗೆ ಒಳ್ಳೆ ಡಿಮಾಂಡ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ನೆಕ್ಸ್ಟ್ 5 to 10 ಇಯರ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಕೆಪಬಿಲಿಟಿ ಇದೆ. ಬಟ್ ರಿಸ್ಕ್ ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ 2 ಕೂಡ ಸರ್ಕಾರಿ ಕಂಪನಿಗಳು. ಆ ಒಂದು ರಿಸ್ಕ್ ಫ್ಯಾಕ್ಟರ್ ಅನ್ನು ನಾವು ಅರ್ಥ ಮಾಡ್ಕೊಂಡೆ ಮುಂದುವರಿಬೇಕಾಗುತ್ತೆ. ಜೊತೆಗೆ ಒಳ್ಳೆ ಡಿವಿಡೆಂಡ್ ಕೂಡ ಕೊಡುತ್ತೆ. ಆ ನಿಟ್ಟಿನಲ್ಲೂ ಕೂಡ ನೀವು ಸ್ಟಡಿ ಮಾಡಬಹುದು. ಬಟ್ ಡಿವಿಡೆಂಡ್ ಒಂದೇ ಕಾರಣ ಆಗಬಾರ್ದು. ಕ್ಯಾಪಿಟಲ್ ಗ್ರೋತ್ ಕೂಡ ತುಂಬಾ ಇಂಪಾರ್ಟೆಂಟ್. ಇವತ್ತಂತೂ 2 ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ಮುಂದುವರೆದ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ಬರುತ್ತೆ ಅಂತ. ಇನ್ನು ಝೊಮ್ಯಾಟೋದಲ್ಲಿ ಇವತ್ತು 3.35% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಝೊಮ್ಯಾಟೊ ಹಾಗೂ ಇನ್ನೊಂದು ಸ್ಟಾಕ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್, ಇಲ್ಲೂ ಕೂಡ ನೋಡಬಹುದು ನಿಯರ್ಲಿ 3% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಈ 2 ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ಸುದ್ದಿ ಬಂದಿದೆ. ಅದೇನು ಸುದ್ದಿ ಅಂತ ನೋಡೋದಾದ್ರೆ ನೋಡಬಹುದು ಝೊಮ್ಯಾಟೊ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಮೇಕ್ ಜಾಯಿನ್ ನಿಫ್ಟಿ 50 ಇನ್ ಮಾರ್ಚ್. BPCL ಬ್ರಿಟಾನಿಯಾ ಇಂಡಸ್ಟ್ರೀಸ್ ಕುಡ್ ಎಕ್ಸಿಟ್. ಇಲ್ಲಿ ಇಂಪಾರ್ಟೆಂಟ್ ವರ್ಡ್ಸ್ ನೋಡಬಹುದು. ಇಲ್ಲಿ ಮೇ ಜಾಯಿನ್ ಆಗಬಹುದು, ಬಹುಶಃ ಜಾಯಿನ್ ಆಗಬಹುದು. ಯಾರು ಇದನ್ನ ರಿಪೋರ್ಟ್ ಮಾಡಿರೋದು ಅಂತಂದ್ರೆ JM ಫೈನಾನ್ಷಿಯಲ್ ಅವರು ರಿಪೋರ್ಟ್ ಮಾಡಿದ್ದಾರೆ. ಎಕ್ಸ್ಪೆಕ್ಟೇಷನ್ ಇದು ಮಾರ್ಚ್ ರಿಬ್ಯಾಲೆನ್ಸಿಂಗ್ ಏನಿರುತ್ತೆ ಆ ಸಂದರ್ಭದಲ್ಲಿ ಬಹುಶಃ ಝೊಮ್ಯಾಟೊ ಹಾಗೂ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನಿಫ್ಟಿ 50 ಅನ್ನ ಸೇರ್ಕೊಳ್ಬಹುದು. BPCL ಹಾಗೂ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಎಕ್ಸಿಟ್ ಆಗಬಹುದು ಅನ್ನೋಂತ ಎಸ್ಟಿಮೇಷನ್ಸ್ ಅನ್ನ ಇವರು ಮಾಡ್ತಿದ್ದಾರೆ. ಒನ್ಸ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗಲೇ ಕನ್ಫರ್ಮ್ ಆಗೋದು. ನಿಮಗೆ ಗೊತ್ತಿದೆ NSE ಅದಕ್ಕೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡುತ್ತೆ. ಇದು ಜಸ್ಟ್ ರಿಪೋರ್ಟ್ಸ್ ಮೂಲಕ ಬರ್ತಾ ಇರುವಂತಹ ಸುದ್ದಿ. ಬಟ್ ಯೂಶುವಲಿ ನಿಮಗೆ ಗೊತ್ತಿದೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರೋದೇ ರಿಪೋರ್ಟ್ಸ್ ಮೂಲಕ ಬಂದಂತ ಸುದ್ದಿಗೇನ. ಅನಂತರ ಅಫಿಷಿಯಲ್ ನ್ಯೂಸ್ ಬಂದಿರುತ್ತೆ, ಅಷ್ಟರಲ್ಲಿ ಸ್ಟಾಕ್ ಅಡ್ಜಸ್ಟ್ ಕೂಡ ಆಗ್ಬಿಟ್ಟಿರುತ್ತೆ ಆ ನ್ಯೂಸ್ಗೆ. ಇನ್ ಕೇಸ್ ಇನ್ಕ್ಲೂಡ್ ಆದ್ರೆ ನೋಡಬಹುದು
Zomato would lead to passive inflows of $620 million. Jio Financial Services could bring $356 million. ಎರಡಕ್ಕೂ ಇಷ್ಟು ಇನ್ಫ್ಲೋ ಬರುವಂತ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಜಾಯ್ನ್ ಆದ್ರೆ ನೋಡೋಣ ಇನ್ನು ಏನೆಲ್ಲ ಅಪ್ಡೇಟ್ ಗಳು ಬರುತ್ತೆ ಅಂತ. ಒನ್ಸ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಾಗಲೇ ನಮಗೆ ಕನ್ಫರ್ಮ್ ಆಗೋದು. ಅಲ್ಲಿವರೆಗೂ ಜಸ್ಟ್ ನ್ಯೂಸ್ ಗಳಾಗಿರುತ್ತೆ. ಈ ನಿಟ್ಟಿನಲ್ಲಿ ನಾಳೆ 2 ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.